ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಗೌಡ ಯೂಟ್ಯೂಬ್ ಚಾನಲ್. ಫೈನಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ. ನನ್ನ ಫ್ರೆಂಡ್ಸ್ ಯಾವಾಗಲೂ ಕೇಳ್ತಾಯಿದ್ರು, ಯಾವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀಯ, ಏನು ಮಾಡಲೇ ಇಲ್ವಲ್ಲ ಅಂತ. ಸೊ ಈ ವಿಡಿಯೋ ನೋಡ್ತಿರೋರು ಗೊತ್ತಾಗಿರುತ್ತೆ ಫೈನಲಿ ಕ್ರಿಯೇಟ್ ಮಾಡಿದೆ ಅಂತ. ಸೊ ಇದು ನನ್ನ ಮೊದಲನೇ ವ್ಲಾಗ್. ನನಗೊಂದು ಆಸೆ ಇತ್ತು, ನನ್ನ ಮೊದಲನೇ ವ್ಲಾಗ್ನ ದೇವಸ್ಥಾನಕ್ಕೆ ಹೋಗಿ ಶೂಟ್ ಮಾಡಬೇಕು ಅಂತ. ಸೊ ಡ್ರೀಮ್ಸ್ ಕಮ್ ಟ್ರೂ ಅನ್ನೋ ಥರ ನಾನು ದೇವಸ್ಥಾನದಲ್ಲೇ ಹೋಗೋ ಆಗಾಯಿತು. ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ನಾವು ದೇವಸ್ಥಾನಕ್ಕೆ ಹೊರಟಿದ್ದು ತುಮಕೂರಿಂದ. ಇದೇ ನೋಡಿ ತುಮಕೂರು ಬಸ್ ಸ್ಟ್ಯಾಂಡು. ಸೊ ತುಮಕೂರಿಂದ ಹೊರಟ ಕಾರಣ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಆಯಿತು. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡಿದ್ವಿ. ಒಂದು ಬಸ್ ಫುಲ್ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಸೊ ಅದನ್ನು ಬಿಟ್ವಿ. ಸೆಕೆಂಡ್ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ವಿ. ಸೆಕೆಂಡ್ ಬಸ್ ಸಿಕ್ತು. ಒಳಗಡೆ ಹೋಗಿ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಫುಲ್ ಸೀಟ್ ಇತ್ತು, ಫುಲ್ ಸೀಟ್ ಫ್ರೀ ಇತ್ತು. ನಾನು ಸೀಟ್ ಸಿಗೋಲ್ಲ, ವೀಕೆಂಡ್ ಅಲ್ವಾ ಅಂತ ಅಂದ್ಕೊಂಡೆ ಬಂದ್ವಿ. ಬಟ್ ಎಲ್ರಿಗೂ ಸೀಟ್ ಸಿಕ್ತು. ಆವಾಗ ಸ್ವಲ್ಪ ನೆಮ್ಮದಿ ಆಯಿತು. ಬಸ್ ಹತ್ಕೊಂಡಾಗ ಸುಮಾರು 11 ಗಂಟೆ ಆಗಿತ್ತು. ಎಲ್ರಿಗೂ ಸಿಕ್ಕಾಪಟ್ಟೆ ಹಶ್ವಾಗಿಬಿಟ್ಟಿತ್ತು. ಸೊ ಮನೆಯಿಂದಲೇ ಸ್ವಲ್ಪ ನಮ್ಮ ಅತ್ತೆ ಟಿಫನ್ ಮಾಡ್ಕೊಂಡ್ಬಂದಿದ್ರು. ಸೊ ಅಲ್ಲೆಲ್ಲ ಬಸ್ಸೊಳಗೆ ಹಾಕ್ಕೊಂಡು ತಿಂದ್ವಿ. ಇನ್ನೂ ಜರ್ನಿ 2 ಅವರ್ಸ್ ಇರೋದ್ರಿಂದ ನಮ್ಮ ಅತ್ತೆ ಹಾಗೆ ನಿದ್ದೆ ಹೋದರು. ಸೊ ನಮ್ಮ ಪಾಪುನೂ ಸಹ ನಿದ್ದೆ ಹೋದ್ಲು. ನಾವಿನ್ನೇನು ಮಾಡೋಣ ಅಂತ ನಾವು ಸಹ ನಿದ್ದೆಗೆ ಹೋದ್ವಿ. ಸೊ ನಿದ್ದೆಯಿಂದ ಎದಳೋ ಅಷ್ಟರಲ್ಲಿ ಮದ್ದೂರು ಬಂದುಬಿಟ್ಟಿತ್ತು. ಇದೇ ನೋಡಿ ಮದ್ದೂರು ಬಸ್ ಸ್ಟ್ಯಾಂಡ್. ಯಾರ್ಯಾರು ಮದ್ದೂರು ಇರ್ತೀರಾ ಎಲ್ಲರೂ ಕಮೆಂಟ್ ಮಾಡಿ. ಮದ್ದೂರಿಗೆ ಬಂದು ಮದ್ದೂರು ವಡೆ ತಿಂದಲೇ ಇರೋಕ್ಕಾಗುತ್ತಾ? ಸೊ ಮದ್ದೂರು ವಡೆ ತಿನ್ಕೊಂಡು ಕಂಟಿನ್ಯೂ ಮಾಡಿದ್ವಿ. ನಮಗೆ ಬೆಂಗಳೂರಲ್ಲಿರೋ ಸಿಗೋ ಮದ್ದೂರಲ್ಲಿ ಸಿಗೋ ಮದ್ದೂರು ವಡೆಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಆದರೂ ಮದ್ದೂರಲ್ಲಿ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು ಮದ್ದೂರು ವಡೆ. ಅದನ್ನೆಲ್ಲ ತಿನ್ಕೊಂಡು ಕಂಟಿನ್ಯೂ ಮಾಡಿದ್ವಿ. ನಾವು ತಿನ್ಬೇಕಾದ್ರೆ ಪಾಪನೂ ಇದ್ಲು. ನಾನೇನು ಕಮ್ಮಿನ, ನನಗೂ ಕೊಡಿ ತಿಂತೀನಿ ಅಂತ ಕೇಳಿ ಇಸ್ಕೊಂಡು ತಿಂದಳು. ಹೇಗೆ ಸ್ವಲ್ಪ ಅವಳನ್ನ ಆಟ ಹಚ್ಚಿ ಕೀಟ್ಲೆ ಮಾಡಿ ಗೋಳು ಇಕ್ಕೊಂಡು ಅವಳು ನಿದ್ದೆ ಮಾಡೋವರೆಗೂ ಬಿಡ್ದಲೇ ಗೋಳು ಇಕ್ಕೊಂಡು ಫೈನಲ್ ಲೊಕೇಶನ್ ಹತ್ರ ಬಂದ್ವಿ. ನಾವು ಬಂದಿರೋ ದೇವಸ್ಥಾನ ಯಾವುದು ಅಂದರೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ಬೋರ್ಡ್ ನೋಡಿದ ತಕ್ಷಣ ಖುಷಿಯಾಗಿ ಎಲ್ಲೋ ಹತ್ರದಲ್ಲಿದೆ ದೇವಸ್ಥಾನ ಅಂತ ನಾವು ಅಂದ್ಕೊಂಡ್ವಿ. ಆದರೆ ಇಲ್ಲಿ ಯಾರೋ ಒಬ್ಬರು ಬಂದು ಹೇಳಿದ್ರು, ಇಲ್ಲ ಇನ್ನು 10 ಕಿಲೋಮೀಟರ್ಸ್ ಇದೆ ದೇವಸ್ಥಾನ ಅಂತ. ಮತ್ತು ಅವರೇ ಹೇಳಿದರು 1/2 an hour ವೆಯ್ಟ್ ಮಾಡಿ, ಅದೊಂದೇ ಬಸ್ ಇರೋದು ಅಲ್ಲಿಗೆ ಹೋಗೋದಕ್ಕೆ ಅಂತಂದರು. ಪರವಾಗಿಲ್ಲ ಅಂದ್ಕೊಂಡು ನಾವು 1/2 an hour ವೆಯ್ಟ್ ಮಾಡಿದ್ವಿ. ಫೈನಲಿ ಬಸ್ ಬಂತು, ಹತ್ಕೊಂಡು ಲೊಕೇಶನ್ಗೆ ಹೊರಟ್ವಿ. ಸೊ ಫೈನಲಿ ಎಕ್ಸಾಕ್ಟ್ ಲೊಕೇಶನ್ಗೆ ಬಂದ್ವಿ. ನೋಡಿ, ಇದೇ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು KRSನ ಬ್ಯಾಕ್ ವಾಟರಲ್ಲಿದೆ. ಮೈಸೂರಲ್ಲಿರೋ ಫೇಮಸ್ ದೇವಸ್ಥಾನದಲ್ಲಿ ಇದು ಒಂದು. ಈ ದೇವಸ್ಥಾನದ ಚಿಕ್ಕ ಸ್ಟೋರಿ ಏನಪ್ಪ ಅಂತಂದರೆ, ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳರು ಇದನ್ನು ನಿರ್ಮಿಸಿರ್ತಾರೆ. ಆದರೆ ಕೃಷ್ಣರಾಜ ಒಡೆಯರು KRS ಡ್ಯಾಮ್ನ ನಿರ್ಮಾಣ ಮಾಡಬೇಕಾದ್ರೆ ಇದು ಕಂಪ್ಲೀಟಾಗಿ ಮುಚ್ಚಿ ಹೋಗುತ್ತೆ. ಮತ್ತೆ 2003ರಲ್ಲಿ ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಇದನ್ನು ಕಟ್ತಾರೆ. ಸೊ ಅದು 2011ರಲ್ಲಿ ಪೂರ್ಣಗೊಳ್ಳುತ್ತೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಯಾವುದೇ ರೀತಿ ಪೂಜೆನ ಮಾಡಿಕೊಡೋದಿಲ್ಲ ಮತ್ತು ದಕ್ಷಿಣೆನೂ ಸಹ ನಾವು ಹಾಕೋ ಆಗಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ನಾವು ಹಂಪಿಯಲ್ಲಿ ನೋಡಬಹುದಾದ ಪಟ್ಟದ ಕಲ್ಲನ್ನ ನಾವು ಇಲ್ಲಿ ನೋಡಬಹುದು. ತುಂಬ ಚೆನ್ನಾಗಿದೆ ಅದು. ನೋಡಿ, ಇದೇ ಹಂಪಿಯಲ್ಲಿ ನೋಡಬಹುದಾದ ಪಟ್ಟದ ಕಲ್ಲು ಇಲ್ಲಿದೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಟೆಂಪಲ್ಗೆ ಎಂಟ್ರೆನ್ಸು. ಸೊ ನಾವು ದೇವರು ನೋಡೋಣ ಅಂತ ಒಳಗಡೆ ಹೋದ್ವಿ. ಇದೇ ನೋಡಿ ವೇಣುಗೋಪಾಲ ಸ್ವಾಮಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋ ಆಗಿರಲಿಲ್ಲ. ನಾನು ಹಂಗೋ ಹಿಂಗೋ ಮಾಡಿ ಒಂದು ಕ್ಲಿಪ್ ತೊಗೊಂಡೆ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನ ಒಂದು ರೌಂಡ್ ಹಾಕೊಬರೋಣ ಅಂತ ಎಲ್ಲ ಆಚೆ ಬಂದ್ವಿ. ಸುಮಾರು ಇಲ್ಲಿ 20 ಅಥವಾ 25 ದೇವರ ವಿಗ್ರಹಗಳಿದೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ಇದೆ. ಇದೆಲ್ಲ ಕಲ್ಲಿಂದನೇ ಮಾಡಿರೋದು. ತುಂಬ ಚೆನ್ನಾಗಿದೆ ಒಳಗಡೆ ಮಾತ್ರ. ವಿಡಿಯೋ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ. ಸೊ ಏಕೆಂದರೆ ಸೆಕ್ಯೂರಿಟಿ ಹಿಂದೆನೇ ಬರ್ತಿದ್ರು, ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿರಲಿಲ್ಲ. ಸೊ ನಾನು ಹಂಗೂ ಹಿಂಗೂ ಮಾಡಿ ಫುಲ್ ಒಂದು ಕ್ಲಿಪ್ ತೊಗೊಂಡೆ. ಸೊ ಒಳಗಡೆ ಎಲ್ಲ ನೋಡಿಕೊಂಡು ಆಚೆ ನೋಡೋಣ ಅಂತ ಬಂದ್ವಿ. ಫುಲ್ ದೇವಸ್ಥಾನ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೊರಟ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ಗಾಗಲಿ ಫೋಟೋಶೂಟ್ಗಾಗಲಿ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಮಾತ್ರ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಇಲ್ಲಿ ವೆದರು ಅಷ್ಟೇ, ನಾವು ಹೋದಾಗ ಸುಮಾರು ಸಂಜೆ ಆಗಿದ್ದರಿಂದ ವೆದರು ತುಂಬ ಚೆನ್ನಾಗಿತ್ತು ಇಲ್ಲಿ. ಎಲ್ಲ ಈ ದೇವಸ್ಥಾನ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವು ಕೃಷ್ಣನ ಫೇವ್ರೆಟ್ ಹೂವು ಅಂತೆ. ಸೊ ಈ ಮರನ ದೇವಸ್ಥಾನದ ಸುತ್ತಲೂ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ಈ ಟೆಂಪಲ್ದು ಇನ್ನೊಂದು ಸ್ಟೋರಿ ಏನಂತಂದರೆ, ನಿಮಗೆ ಗೊತ್ತಾ, ಚಂದ್ರಚಕೋರಿ ಮೂವಿಲಿ ಒಂದು ಟೈಟಲ್ ಸಾಂಗ್ ಇದೆ ಗೊತ್ತಾ, ಅದನ್ನು ಇಲ್ಲೇ ಶೂಟ್ ಮಾಡಿರೋದು. ನೋಡಿ, ಈ ಟೆಂಪಲ್ನ ಮುಂಚೆ ಈ ಥರ ಇತ್ತು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಇತ್ತು ಮುಂಚೆ. ಇವಾಗ ಈ ಥರ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ತುಂಬ ಚೆನ್ನಾಗಿದೆ ಮಾತ್ರ.
ದೇವಸ್ಥಾನ ಎಲ್ಲ ನೋಡಿ ಆಯಿತು. ಇನ್ನೇನು ಹೊರಡೋಣ ಅನ್ನೋ ಟೈಮಲ್ಲಿ ನಮ್ಮ ಪಾಪು ನಾನು ಬರಲ್ಲ ಅಂತ ಹಠ ಮಾಡಲು. ಸೊ ಅವಳಿಗೋಸ್ಕರ ಮತ್ತೆ ಇನ್ನೊಂದು ಅರ್ಧ ಗಂಟೆ ಇಲ್ಲದೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಇಲ್ಲಿ ಕಾರ್ ಪಾರ್ಕ್ ಮಾಡೋದಕ್ಕೂ ಅಷ್ಟೇ ತುಂಬ ಜಾಗ ಚೆನ್ನಾಗಿದೆ. ಮತ್ತು ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಮತ್ತು ಎಲ್ಲ ದೇವಸ್ಥಾನ ನೋಡಿಕೊಂಡು ಆಟೋ ಹೊತ್ಕೊಂಡು ರಿಟರ್ನ್ ತುಮಕೂರಿಗೆ ಹೋಗೋಣ ಅಂತ ಹೊರಟ್ವಿ. ರಿಟರ್ನ್ ಹೋಗಬೇಕಾದ್ರೆ ಎಲ್ರಿಗೂ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಸೊ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಬೇಕ್ರಿ ಹತ್ರ ಬಂದ್ವಿ. ಐಸ್ ಕ್ರೀಮ್ ತೊಗೊಂಡ್ವಿ, ತಿಂದ್ಕೊಂಡು ರಿಟರ್ನ್ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹೊರಟ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ನಮಗೋಸ್ಕರ ತುಮಕೂರು ಬಸ್ ರೆಡಿ ಇತ್ತು, ಹೋಗೆಲ್ಲ ಹತ್ಕೊಂಡ್ವಿ. ಸೊ ನೋಡಿದಾಗ ಸಿಕ್ಕಾಪಟ್ಟೆ ಇಲ್ಲೂ ಖುಷಿ ಆಯಿತು. ಏನಕ್ಕೆ ಅಂತಂದರೆ ಇಲ್ಲೂ ಸಹ ನಮಗೆ ಸೀಟ್ ಸಿಕ್ತು. ಸೊ ಬಸ್ಸಲ್ಲೆಲ್ಲ ಕೂತ್ಕೊಂಡು ನಮ್ಮ ಪಾಪು ಬಿಸ್ಕೆಟ್ ತಿಂತಾಯಿದ್ಲು. ಕೊಡು ಅಂತ ಕೇಳಿ ಅವಳ ಹತ್ರ ಇಸ್ಕೊಂಡು ತಿಂದ್ಕೊಂಡು ಎಲ್ರಿಗೂ ತಗೋ ಅಂತ ಕೊಟ್ಟಳು. ಸೊ ನಮ್ಮತ್ತೆ, ನಾನು, ಅಕ್ಕ ಎಲ್ಲರೂ ಬಿಸ್ಕೆಟ್ ತಿಂದ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬಿಸ್ಕೆಟ್ ಎಲ್ಲ ತಿಂದಾದ್ಮೇಲೆ ಒಂದು ರೌಂಡ್ ಮಲ್ಕೊಂಡ್ವಿ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವೆಲ್ಲ ಎದ್ದೇಳೋ ಅಷ್ಟರಲ್ಲಿ 10 ಮಿನಿಟ್ಸ್ ಬ್ರೇಕ್ ಹಾಕಿದ್ರು. ಆ ಬ್ರೇಕಲ್ಲಿ ಎಲ್ಲರೂ ಹೋಗಿ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಬಸ್ ಹತ್ಕೊಂಡ್ವಿ. ರಿಟರ್ನ್ ಬಸ್ ಹತ್ತಾದ್ಮೇಲೆ ಇನ್ನೇನು ಕೆಲಸ, ಮಿಕ್ಕಿರೋ ಸ್ನ್ಯಾಕ್ಸ್ನ ತಿಂದ್ಕೊಂಡು ಮಾತಾಡಿಕೊಂಡು ಎಲ್ಲರೂ ನಿದ್ದೆ ಹೋದ್ವಿ. ಬಸ್ಸಲ್ಲಿ ಇನ್ನೇನು ಮಾಡೋದಕ್ಕಾಗುತ್ತೆ, ಎಲ್ಲರೂ ನಿದ್ದೆ ಹೋದ್ವಿ. ಬರೀ ನಿದ್ದೆ ಮಾಡಿದ್ದೇ ಆಯಿತು. ನಾವು ಬರೋ ಅಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು. ಎಲ್ರಿಗೂ ಹೊಟ್ಟೆ ಹಸಿವಾಗಿತ್ತು. ಸೊ ಅದಕ್ಕೆ ಊಟ ಮಾಡೋಣ ಅಂತ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ. ಇದಾಗಿತ್ತು ನನ್ನ ದಿನ. ನನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್. ವೆಯ್ಟ್ ಹೋಗಬೇಕಾದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.